ಇತ್ತೀಚೆಗೆ ಫೆಂಗಲ್ ಚಂಡಮಾರುತ ಬಂದಿತ್ತು. ಫೆಂಗಲ್ ಚಂಡಮಾರುತ ಬಂದು ಅನೇಕ ಕಡೆ ಬೆಳೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತು. ಹಾಗಾಗಿ ಬೆಂಗಳೂರಲ್ಲಿ ನಿಮಗೆ ತರಕಾರಿನ ಮಾತನಾಡ್ಸೋದು ಅರ್ಥ ಆಗ್ಬಿಡುತ್ತೆ. ಇದು ಫೆಂಗಲ್ ಎಫೆಕ್ಟ್ ಅಂತ ಹೇಳಿ ತರಕಾರಿ ಬೆಲೆ ಗಗನಮುಖಿಯಾಗಿ ಸಾಗಿದೆ. 1 ಕೆಜಿ ನುಗ್ಗೆಕಾಯಿ ಬರೋಬ್ಬರಿ 400 ರೂಪಾಯಿ ಆಗಿದೆ. ಬೆಳ್ಳುಳ್ಳಿ ಬೆಲೆ ಕೆಜಿಗೆ 400 ರೂಪಾಯಿ ಆಗಿದೆ. ತರಕಾರಿ ಬೆಲೆ ಏರಿಕೆಯಿಂದ ಗ್ರಾಹಕ ಒಂದು ಕಡೆ ಕಂಗಾಲಾಗ್ಬಿಟ್ಟಿದ್ದಾನೆ. 400 ರೂಪಾಯಿಗೆ ಏರಿಕೆ ಆಗಿದೆ. ಜಿಗಿದಿರೋದು 400 ರೂಪಾಯಿ ಜಿಗಿದಿರೋದು ಬೆಳ್ಳುಳ್ಳಿ ಬೆಲೆ. ತರಕಾರಿ ಬೆಲೆ ಈ ಥರ ಏರ್ತಾ ಇದ್ದರೆ ಏನು ತಿನ್ನೋದು ಅಂತ ಗ್ರಾಹಕನಿಗೆ ಟೆನ್ಷನ್. ಹೊರ ರಾಜ್ಯಗಳಿಂದ ತರಕಾರಿ ಪೂರೈಕೆ ಆಗ್ತಾ ಇತ್ತಲ್ಲ, ಈಗ ರಾಜ್ಯದಲ್ಲಿ ಅಕಾಲಿಕ ಮಳೆ ನೆಲ ಕಚ್ಚಿಬಿಟ್ಟಿದೆ. ತರಕಾರಿ ಬೆಳೆ ಪೂರೈಕೆ ಕಡಿಮೆ ಆಗುತ್ತೆ, ಬೇಡಿಕೆ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ. KR ಮಾರ್ಕೆಟ್ಗೆ ಹೋದಾಗ ಪ್ರತಿ ಕೆಜಿಗೆ ದರ ಹೇಗಿದೆ ಅಂತ ಹೇಳಿದ್ರೆ ನೋಡಿ, ನಿಮ್ಮ ಕ್ಯಾರೆಟಿಂದ ನೀವು ಕನ್ಸಿಡರ್ ಮಾಡ್ಕೊಂಡು ಬನ್ನಿ. ಕೊತ್ತಂಬರಿ ಆಗಲಿ, ಪುದೀನ, ಪಾಲಕ್, ಸಬ್ಬಕ್ಕಿ, ಮೆಂತೆ ಈ ಥರದ ಸೊಪ್ಪುಗಳ ವಿಚಾರ ಬಂದರೂ ಹಾಗೆಯೇ ಕಳೆದ ವಾರ ಒಂದು 20-10 ರೂಪಾಯಿ ಇದ್ದವೆಲ್ಲವೂ ಕೂಡ 30-20 ರೂಪಾಯಿ ಈ ರೀತಿ ಜಾಸ್ತಿ. 10 ರೂಪಾಯಿ ಇರೋದು 20 ಆಗಿದೆ, 20 ಇರೋದು 30 ಆಗಿದೆ. ಇನ್ನು ಕ್ಯಾರೆಟ್, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಆಲೂಗಡ್ಡೆ ಅಂತ ಬಂದರೂ ಕೂಡ 60 ಕ್ಯಾರೆಟ್ ಅಷ್ಟೇ ಇದೆ. ಈರುಳ್ಳಿ 40 ಇದ್ದಿದ್ದು 60 ರೂಪಾಯಿ ಆಗಿದೆ. ಬೆಳ್ಳುಳ್ಳಿ 320 ರೂಪಾಯಿ ಇದ್ದಿದ್ದು 400 ರೂಪಾಯಿಗೆ ಜಿಗಿತಾಗಿದೆ. ಅದು ಟೊಮೆಟೊ 30 ರೂಪಾಯಿ ಇದ್ದಿದ್ದು 40 ರೂಪಾಯಿ ಆಗಿದೆ. ಆಲೂಗಡ್ಡೆ 30-40 ರೂಪಾಯಿ ಆಗುತ್ತೆ. ನಿಮಗೆ 30-40 ರೂಪಾಯಿ ಆಗೋದಿದ್ದೀರಿ ಹೆಚ್ಚು ಕಡಿಮೆ ಅದು 25% ಜಾಸ್ತಿ ಆದಂಗೆ, ಅದು ಲೆಕ್ಕ 25ಕ್ಕಿಂತ ಜಾಸ್ತಿ ಆದಂಗೆ ಅದು. ಬೀಟ್ರೂಟ್, ಹಾಗಲಕಾಯಿ, ಬದುಗುಂಬಳ, ಹೀರೆಕಾಯಿ, ಮೆಣಸಿನಕಾಯಿ ಈ ವಿಚಾರಕ್ಕೆ ಬಂದಾಗಲೂ ಕೂಡ ಎಲ್ಲವೂ ಕೂಡ 40ರಿಂದ 60ಕ್ಕೆ ಜಿಗಿದ್ರೆ 60ರಿಂದ ಕೆಲವು 60 ಇದೆ ಹಾಗಲಕಾಯಿ, 40ರಿಂದ ಕೆಲವು 45 ಇದೆ ಬದುಗುಂಬಳ, ಹೀರೆಕಾಯಿ 60ರಿಂದ 65 ಇದೆ. ಆದರೆ ಮೆಣಸಿನಕಾಯಿ ಇದೆಯಲ್ಲ ಅದು 80ರಿಂದ ಅದು ಕೂಡ ಅಲ್ಲೇ ಒಂದು ಕಡೆ ನಿಂತಿದೆ. ಬಟ್ ಬೇರೆ ವಿಚಾರಗಳು ಬಂದಾಗ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಅಂತ ಬಂದಾಗ ಅವೆಲ್ಲವೂ ಕೂಡ ಹೆಚ್ಚಿವೆ.